ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಇದು ಬಸ್ಸಲ್ಲಿ ಹೋಗ್ತಾ ಇರೋದು. ನಾನು ಇವತ್ತು ಬೈಕ್ ತೊಗೊಂಡು ಹೋಗ್ತಾ ಇಲ್ಲ. ಸೊ ಬಸ್ಸಲ್ಲಿ ಹಾಗೆ ಹೋಗ್ತಾ ಇದೆ. ಚನ್ನರಾಯಪಟ್ಟಣ, ಇದು ಸಿ ಆರ್ ಪಟ್ಟಣ ಅಂತ ಹೇಳ್ತಾರೆ ಒಬ್ಬೊಬ್ಬರು ಚನ್ನರಾಯಪಟ್ಟಣ. ಹಾಗೆ ಒಂದು ಚಿಕ್ಕದಾಗಿ ಕ್ಲಿಪ್ ತೊಗೊಂಡೆ ಚನ್ನರಾಯಪಟ್ಟಣದಲ್ಲಿ. ಚನ್ನರಾಯಪಟ್ಟಣ ನೋಡಿ, ಚನ್ನರಾಯಪಟ್ಟಣ ಹೇಗಿದೆ ನೋಡಿ. ಇದು ಹೊಳೆ ನರಸೀಪುರ ಹೋಗೋ ಕಡೆ ಬರ್ತಾಯಿದೆ, ಆ ಕಡೆ ಇದೆ ಚನ್ನರಾಯಪಟ್ಟಣ. ಸೊ ನೋಡಿ, ಇಲ್ಲಿ ಚರ್ಚ್ ಇದೆ ನೋಡಿ, ಚರ್ಚ್ ಇದು. ಹಾಗೆ ನೋಡಿ, ಒಂದು ಕ್ಲಿಪ್ ತೊಗೊಂಡೆ, ಚೆನ್ನಾಗಿತ್ತು ಕ್ಲಿಪ್ಪು. ಫುಲ್ ಎಲ್ಲ ತೊಗೊಂಡೆ. ಇದು ತೋಟ, ಇನ್ನೇನು ಇಲ್ಲಿ ನಮ್ಮ ಚಿಕ್ಕಪ್ಪ ಬರ್ತದೆ, ನಮ್ಮ ಚಿಕ್ಕಪ್ಪ ನನ್ನನ್ನು ಕರ್ಕೊಂಡು ಹೋಗೋಕೆ ಬರ್ತಾರೆ. ಸೊ ಹಾಗೆ ಹೋಗ್ತಾ ಹೋಗ್ತಾ ಒಂದು ಕ್ಲಿಪ್ ತೊಗೊಂಡೆ. ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ತೋಟ, ಈ ಗದ್ದೆ ಇದೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ತೋಟಗಳು ಫುಲ್ಲು ಚೆನ್ನಾಗಿ, ಎಷ್ಟು ಚೆನ್ನಾಗಿದೆ ನೋಡಿ, ಗ್ರೀನರಿ ಇದೆ ಫುಲ್ ಎಲ್ಲ. ಇವಾಗ ಬರುತ್ತೆ ನೋಡಿ, ಒಂದು ಏನು ಬರುತ್ತೆ ಹೇಳಿ ನೋಡೋಣ. ಇಲ್ಲೊಂದು ನದಿ ಬರುತ್ತೆ, ನಮ್ಮ ಚಿಕ್ಕಪ್ಪರ ಊರ ಹತ್ರನೂ ಒಂದು ನದಿ ಇದೆ ನೋಡಿ. ಇಲ್ಲಿ ನದಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ನದಿ ನೋಡೋಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ನಮ್ಮ ಚಿಕ್ಕಪ್ಪ ಬರ್ತೀನಿ ಅಂತ ಅಂದರು. ಸೊ ನಾನಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಬರೋದು ಲೇಟ್ ಆಗ್ಬೋದು, ನೋಡ್ತಾ ಇದ್ದೆ ಎಲ್ಲಿಗೆ ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದರು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದರು, ನಮ್ಮ ಚಿಕ್ಕಪ್ಪ ಬಂದರು, ಕರ್ಕೊಂಡ್ರು. ಹೋಗಿ ಕೂತ್ಕೊಂಡೆ. ನಾನು ಆಲ್ರೆಡಿ ಕೂತ್ಕೊಂಡಿದ್ದೀನಿ. ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೈಕು ಬಂದಿದ್ದು, ಬೈಕಲ್ಲಿ ಕರ್ಕೊಂಡು ಹೋಗ್ತಾವ್ರೆ ನೋಡಿ. ನಾನು ಹಾಗೆ ಒಂದು ಕ್ಲಿಪ್ ತಗೊಂಡೆ, ಚೆನ್ನಾಗಿದೆ ಅಂತ. ನಮ್ಮ ಚಿಕ್ಕಪ್ಪ ಕೂತ್ಕೊಂಡ್ರೆ, ಅವ್ರ ಮುಖ ಅವರು ಹತ್ಲಕ್ಕೆ ತಿರ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ. ಸೊ ನಾನು ಕ್ಲಿಪ್ ತೊಗೊಂಡಿದ್ದು ಇದು ಗೊತ್ತಿಲ್ಲ ಅವ್ರಿಗೆ. ಆ ಕಡೆ ಎತ್ಕೊಂಡು ನೋಡಿ, ಇಲ್ಲಿ ನಾನು ಹೋಗ್ತಾ ಇರೋದು. ಈಗ ನೋಡಿ, ಇದು ನಮ್ಮ ಚಿಕ್ಕಪ್ಪರ ಊರ ಹತ್ರನೂ ಸೇಮ್ ಅದೇ ನದಿ ಇಲ್ಲೂ ಬಂದಿದೆ. ಸೊ ನೋಡಿ, ಅದೇ ನದಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದದಲ್ಲ, ಅದೇ ನದಿ ನಮ್ಮ ಚಿಕ್ಕಪ್ಪರ ಊರ ಹತ್ರನೂ ಇದೆ. ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಇಲ್ಲೂ ಚೆನ್ನಾಗಿದೆಯಾ ನೋಡಿ, ಕಮೆಂಟ್ ಮಾಡಿ. ಇದಕ್ಕೂ ನೋಡಿ, ತುಂಬಾ ಖುಷಿ ಆಯಿತು. ಈಗ ನಮ್ಮ ಚಿಕ್ಕಪ್ಪರ ಮನೆ ಹತ್ರ ಬಂದು, ಅವ್ರು ಇವಾಗ ತಾನೇ ರೀಸೆಂಟಾಗಿ ಮನೆ ಕಟ್ಟಿದರು. ಎಷ್ಟು ಚೆನ್ನಾಗಿ ಮನೆಯನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಬನ್ನಿ, ಇದು ನನ್ನ ತಂಗಿ, ನಮ್ಮ ಚಿಕ್ಕಪ್ಪನ ಮಗಳು. ಸೊ ಬನ್ನಿ ನೋಡೋಣ. ಹಾಗೆ ಒಂದು ಕ್ಲಿಪ್ಪು ತೋರಿಸ್ತೀನಿ, ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ತಂಗಿ ಏನೋ ಮಾಡ್ತಾಯಿದ್ದಾಳೆ, ಕಸ ಎಲ್ಲ ಗುಡಿಸಿ. ಇವಾಗ ತಾನೇ ನಮ್ಮ ಚಿಕ್ಕಪ್ಪ ಈಗ ತಾನೇ ಬಂದು ಕೂತ್ಕೊಂಡ್ರು ನೋಡಿ. ಮನೆ ನೋಡಿ, ತಂಗಿ ಇದ್ದಾಳೆ ಇಲ್ಲಿ, ನಮ್ಮ ಚಿಕ್ಕಮ್ಮನ ಮಗಳು. ಸೊ ಅವಳು ನಾನು ಮಾರ್ನಿಂಗ್ ಬಂದೇಳ್ಕೇನೆ, ನಾನು ಬೆಂಗಳೂರಿಂದ ಬಂದನಲ್ಲ, ಟಿಫನ್ ತಿನ್ನಿವೆ, ಆಮೇಲಿಂದ ನಿಮ್ಮ ಊರಿಗೆ ಹೋಗುವೆ ಅಂತ ಅಂದ್ಲು. ಸೊ ಅವಳು ನನಗೋಸ್ಕರ ಹಪ್ಪಳ ಮಾಡ್ತಾಯಿದ್ದಾಳೆ ನೋಡಿ. ಇಲ್ಲಿ ಹಪ್ಪಳ ಮಾಡ್ತಾಯಿದ್ದಾಳೆ. ಅವಳು ಮುಖ ತೋರಿಸಲ್ಲ ಅಣ್ಣ, ಬೇಡ ಅಂತ ಇದ್ದಾಳೆ. ಸೊ ಬೇಡ ಅಂತ ಅಂದ್ಬಿಟ್ಟು ಹೋಗ್ಲಿ ನೋಡಿ. ಇಲ್ಲಿ ಈ ಕಡೆ ಹಾಯ್ ಮಾಡಿಬಿಡ್ಬೋದು ಒಂದ್ಸಲ. ಬೇಡ ಅಂತ ನೋಡಿ, ನಿಂದ ಅಮ್ಮಯ್ಯ ಅಂತೀನಿ, ಬೇಡ ಅಣ್ಣ ತೋರಿಸ್ಬೇಡ ಅಂತ ಇದ್ದಾಳೆ. ಓಕೆ, ಅವಳಿಗೋಸ್ಕರ ಬೇಡ ಅತ್ಲಾಗೆ ಸುಮ್ಮನೆ. ಇಲ್ಲಿ ನೋಡಿ, ಇವಾಗ ನಮ್ಮ ಚಿಕ್ಕಮ್ಮದು ಇವಾಗ ರೀಸೆಂಟಾಗಿ ಮನೆ ಕಟ್ಟಿದ್ದು, ಚೆನ್ನಾಗಿದೆ. ಬನ್ನಿ ಒಂದ್ಸಲ ತೋರಿಸ್ತೀನಿ ನನಗೆ ನೋಡಿ. ಇಲ್ಲಿ ಲೈಟ್ ಆನ್ ಮಾಡ್ಕೊ ಅಂತ ಇದ್ದಾಳೆ. ಆನ್ ಮಾಡು. ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಡಿಸೈನ್ ಮಾಡಿಸಿದ್ದಾರೆ. ಮನೆ ಮಾತ್ರ ಸೂಪರಾಗಿ ಕಟ್ಟಿದ್ದಾರೆ ನಿಜವಾಗ್ಲೂ. ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿಸಿದ್ದಾರೆ. ಮೇಲ್ಗಡೆ ಮತ್ತು ಕೆಳಗಡೆ, ಆ ಕಡೆ ಈ ಕಡೆ ಎಲ್ಲ ತುಂಬ ರೂಮ್ಗಳೆಲ್ಲ ತುಂಬ ಚೆನ್ನಾಗಿದೆ, ಚೊಕ್ಕವಾಗಿ ಇದೆ. ಇದೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ನಾನೇ ಗಿಫ್ಟ್ ಕೊಟ್ಟಿದ್ದು ನನ್ನ ತಂಗಿಗೋಸ್ಕರ. ಅದು ಗೃಹ ಪ್ರವೇಶದಲ್ಲಿ ಫ್ರಿಜ್ಜು, ಡ್ರೆಸ್ಸಿಂಗ್ ಟೇಬಲು, ಸೋಫಾ ಸೆಟ್ಟು ಇವೆಲ್ಲ ನಾನೇ ಗಿಫ್ಟ್ ಕೊಡಿಸಿದ್ದು ನಮ್ಮ ಗೃಹ ಪ್ರವೇಶಕ್ಕೆ, ನಮ್ಮ ಚಿಕ್ಕಮ್ಮರಿಗೆ. ಇಲ್ಲಿ ನೋಡಿ, ನನ್ನ ತಂಗಿ ಪುಳಿಯೋಗರೆ ಕಲಿಸ್ತಿದ್ದಾಳೆ. ಟಿಫನ್ಗೆ ಪುಳಿಯೋಗರೆ ಮಾಡಿದ್ಲು. ಸೊ ಟಿಫನ್ ಒಂದು ಸ್ವಲ್ಪ ಇಡ್ತಾಳೆ, ಇವಾಗ ಆಗ್ತಾಯಿದ್ದಾಳೆ. ನನಗೆ ಪುಳಿಯೋಗರೆ ಅಂದರೆ ಆಗೋದೇ ಇಲ್ಲ. ಬಟ್ ಏನು ಮಾಡಲಿ, ತಿಂತೀನಿ ಒಂದು ಸ್ವಲ್ಪ. ಆಮೇಲೆ ನಮ್ಮೂರಿಗೆ ಹೋಗಿ ಇನ್ನೊಂದು ಸ್ವಲ್ಪ ಬೇರೆ ತಿಂತೀನಿ ನೋಡಿ. ಇದು ನಮ್ಮೂರ ಹತ್ರ ಇರೋ ನದಿ. ಇದು ನಮ್ಮೂರ ಹತ್ರ ಇರೋದು. ನಮ್ಮ ಮನೆಯಿಂದ ಏನೊಂದು ಅರ್ಧ ಕಿಲೋಮೀಟ್ರ್ ಹೋಗಲ್ಲ, ಅಲ್ಲೇ ಪಕ್ಕನೇ ನಡ್ಕೊಂಡು ಬರ್ಬೋದು.
ಸೊ ನೋಡಿ ಅದು ನಮ್ಮ ಚಿಕ್ಕಪ್ಪರ ಊರ ಹತ್ರ ಇದ್ರಲ್ಲ ಇತ್ತಲ್ಲ ಅದೇ ನದಿ ಇಲ್ಲೂ ಹರ್ಕೊಂಡು ಬಂದಿರೋದು. ಇಲ್ಲೂ ಅದೇ ಇದೆ, ಇಲ್ಲೆಲ್ಲ ಹೋಗಿದೆ ಅದು ನದಿ. ಚೆನ್ನಾಗಿದೆ ನೋಡಿ. ಇದಕ್ಕೆ ಹೊಳೆ ಅಂತೀವಿ ನಾವು, ಹೊಳೆ ಅಂತೀವಿ ನೋಡಿ. ಹೇಗಿದೆ ಅಂತ ನೋಡಿ. ಇದು ನಮ್ಮೂರ ಹತ್ರ ಇರೋದು. ಇದು ಎಲ್ಲಿದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಈ ಹೊಳೆ ಎಲ್ಲಿರ್ಬೋದು ಅಂತ ನೀವು ಗೆಸ್ ಮಾಡಿ ನೋಡೋಣ. ಇದು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ. ಈ ಕಡೆ ಕೂತಿರೋದು ನಮ್ಮಮ್ಮ, ಈ ಕಡೆ ಕೂತಿರೋದು ನಮ್ಮ ಅಜ್ಜಿ. ಏನೋ ಮಾತಾಡ್ಕೊಂಡು ಕೂತಿದ್ದಾರೆ. ನಮ್ಮಮ್ಮಂಗೆ ಒಂದು ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ. ಹಾಗೆ ಬಂದು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡ್ರೆ. ಇದು ನಮ್ಮದು ಹಳೆ ಮನೆ, ಊರಲ್ಲಿ ನಮ್ಮದು ಹಳೆ ಮನೆ. ನಮ್ಮದು ಮನೆ ಇಲ್ಲ, ಜಮೀನಿದೆ, ಬಟ್ ಮನೆ ಕಟ್ಟಿಲ್ಲ. ನಾವು ಬೆಂಗಳೂರಲ್ಲಿ ಕಟ್ಟೋಣ ಅಂತ ಅಂದ್ಕೊಂಡು ಮನೆ ಕಟ್ಟಿಲ್ಲ ಊರಲ್ಲಿ. ಸೊ ನೋಡಿ ನಮ್ಮಮ್ಮ ಏನೇನೋ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಗಿಡ, ನಮ್ಮ ಮನೆ ಮುಂದೆ ಇರೋದು ಗಿಡ. ಇದು ನಮ್ಮ ಅಜ್ಜಿದು ಗಿಡ ನೋಡಿ, ಎಷ್ಟು ಚೆನ್ನಾಗಿ ನಡ್ಕೊಂಡಿದೆ. ಬಟ್ ಮನೆ ಹಳೇದು, ಯಾರೂ ಬೇಜಾರು ಮಾಡ್ಕೊಬೇಡಿ. ಇವೆಲ್ಲ ನಮ್ಮಮ್ಮ ಕಾಯೆಲ್ಲ ಕೊಬ್ಬರಿ ಎಲ್ಲ ಒಡಿಸಿತ್ತು, ಅದರಲ್ಲಿ ಬಂದಿರೋ ಒಂದು ಸ್ವಲ್ಪ ವೇಸ್ಟೇಜು ಇದು. ಇಲ್ಲಿ ನಮ್ಮಮ್ಮ ಬರ್ತಾಯಿದೆ ನನಗೆ ಹಾಲು ತೊಗೊಂಡು ಕುಡಿ ಅಂತ ಅಂತು. ನನಗೆ ಒಂದು ಸ್ವಲ್ಪ ಕುಡಿಯೋಕ್ಕೆ ಇದ್ದಿತ್ತಿಲ್ಲ, ಆದ್ರೂ ನಮ್ಮಮ್ಮ ಕೊಟ್ಟಿದ್ದಲ್ವ ಸ್ವಲ್ಪ ಕುಡಿತೀನಿ, ಏನು ಮಾಡೋಕ್ಕಾಗುತ್ತೆ. ನಮ್ಮಮ್ಮಂಗೆ ಇಲ್ಲಿ ನೋಡಿ, ಇವಾಗ ತಾನೇ ಕರು ಹಾಕಿದೆ ನಮ್ಮದು ಒಂದು ಎಮ್ಮೆ. ಅದ್ರದ್ದು ಹಂಗೆ ಕ್ಲಿಪ್ ತೊಗೊಂಡೆ ಒಂಚೂರು. ಏನು ಪರವಾಗಿಲ್ಲ ಇರಲಿ ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ. ತೋಟದ ಹತ್ರ ಬಂದಿದ್ದೀವಿ ಇವಾಗ. ನಾನು ನಮ್ಮ ಅಜ್ಜಿ ಕರ್ಕೊಂಡು ಬಂದಿದ್ದೀನಿ. ನಾನೊಂದು ಸ್ವಲ್ಪ ಬೆಂಗಳೂರಿಗೆ ಕಾಯಿ ತೊಗೊಂಡು ಹೋಗ್ಬೇಕು. ಸೊ ಅದರಿಂದ ಕರ್ಕೊಬಂದಿದ್ದೀನಿ. ನೋಡಿ ನಮ್ಮ ತೋಟನ ಎಷ್ಟು ಚೆನ್ನಾಗಿದೆ, ಹೇಗಿದೆ ನಮ್ಮ ತೋಟ ಅಂತ ನೋಡಿ. ಇಲ್ಲಿ ಕಾಯೆಲ್ಲ ಸುಲಿದಿಟ್ಟಿದ್ದಾರೆ. ಇದು ನಮ್ಮ ಅಜ್ಜಿ. ನಮ್ಮ ಅಜ್ಜಿಯಲ್ಲಿ ಏನೋ ಕಾಯಿ ಹುಡುಕ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ತೋಟನ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ತೋಟ ಸ್ವಲ್ಪ ಇವಾಗ ಕಾಯಿ ಕಮ್ಮಿ ಇದೆ. ಏನಕ್ಕಂದರೆ 2 ವರ್ಷದಿಂದ ಸರಿಯಾಗಿ ಮಳೆ ಆಗಿತ್ತಿಲ್ಲ. ಸೊ ಅದರಿಂದ ಕಮ್ಮಿ ಆಗಿದೆ ಕಾಯಿ. ಏನು ತೊಂದರೆ ಇಲ್ಲ, ಸ್ವಲ್ಪ ಸಿಗುತ್ತೆ. ಆದ್ರೂ 1,000-2,000 ಸಿಗುತ್ತೆ. ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದು ನಾನು, ಚೆನ್ನಾಗಿದೆಯಾ ಅಂತ ಹೇಳಿ ಹೇಗಿದೆ ಅಂತ. ಯಾರು ಏನು ಬೇಜಾರಾಗಬೇಡಿ. ಇದು ಈಗ ಕಾಯಿ ಹಿಡ್ದಾಕಿದ್ದೀನಿ. ಕಾಯಿ ಹಿಡಿಯೋ ಟೈಮಲ್ಲಿ ಯಾರೂ ವೀಡಿಯೋ ಮಾಡೋರು ಇರ್ತಿಲ್ಲ. ನಮ್ಮ ಅಜ್ಜಿಗೆ ನಮ್ಮ ಅಮ್ಮಂಗೆ ವೀಡಿಯೋ ಮಾಡೋಕ್ಕೆ ಬರೋಲ್ಲ. ಕಾಯಿ ಹಿಡ್ದಿರೋದು ನಾನೇ. ನೋಡಿ ಇಲ್ಲಿ ಕಾಯಿ ಹೇಗಿದೆ ಅಂತ ನೋಡಿ. ಎಷ್ಟೊಂಥರ ಕಾಯಿ ಹಿಡ್ದೀನಿ. ಒಂದು 40 ಕಾಯೆಲ್ಲ ಹಿಡ್ದಿದೆ. 40 ಕಾಯಿ ಊರಿಗೆ ತೊಗೊಂಡು ಹೋಗ್ಬೇಕೀಗ. ಸೊ ಅದ್ರದ್ದು ಕಾಯಿ ಇದು ನಮ್ಮ ಮನೆ ಒಳಗಡೆ. ನಮ್ಮಮ್ಮ ಬೆಂಗಳೂರಿಗೆ ಕೊಟ್ಟು ಕಳ್ಸೋಕ್ಕೆ ಏನೇನೋ ಕಟ್ತಾಯಿದೆ ನಮಗೆ. ನಮ್ಮದು ಮನೆ ಹಳೆಯದು, ಫುಲ್ ಹಳೆಯ ಮನೆ. ನಮ್ಮಮ್ಮ ಅಲ್ಲೇ ಇದೆ. ನಾವು ಮನೆ ಕಟ್ಟೋ ತನಕ ನಮ್ಮಮ್ಮ ಅಲ್ಲೇ ಇರುತ್ತೆ, ಆಮೇಲೆ ಬರುತ್ತೆ. ನೋಡಿ ಬೆಣ್ಣೆ ಮತ್ತು ಕಾಳು ಎಲ್ಲ ನಮ್ಮ ಜಮೀನಲ್ಲೇ ಬೆಳೆದಿರೋದು. ಇದೆಲ್ಲ ಕಟ್ತಾಯಿದೆ ನಮ್ಮಮ್ಮ. ಸೊ ಅದರಿಂದ ಇದು ಮಾಡ್ತಾಯಿದ್ದೀವಿ. ಸ್ವಲ್ಪನ ಕಟ್ಟಿ ಇಡ್ತಾಯಿದೆ ಎಲ್ಲನೂ. ಅದಾದಮೇಲೆ ಇಲ್ಲಿ ನೋಡಿ ಹೇಗಿದೆ ಅಂತ ನೋಡಿ. ಒಂದು ಸ್ವಲ್ಪ ನಮ್ಮ ಮನೆ ಹಳೇದು, ಬೇಜಾರು ಮಾಡ್ಕೊಬೇಡಿ ಆಯಿತಾ. ಯಾರು ಏನು ಇವರು ಈ ಹಳೆ ಮನೇಲಿದ್ದಾರೆ ಅಂತ ಮುಖ ತೊಳೆದಿಲ್ಲ. ನಾವು ಅಲ್ಲಿಲ್ಲ, ನಾವು ಬೆಂಗಳೂರಲ್ಲಿರೋದು ಹಳೆ 10-15 ವರ್ಷದಿಂದ. ಇಲ್ಲಿ ನಮ್ಮಮ್ಮ ಒಂದೇ ಇರೋದು. ಸೊ ಅದರಿಂದ ಬೇಜಾರು ಮಾಡ್ಕೊಬೇಡಿ. ಈಗ ಬಂದೆ ಇಲ್ಲಿ ಚನ್ನರಾಯಪಟ್ಟಣ ಗೊತ್ತಾ ನಿಮಗೆ? ನಾನು ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡಲ್ಲಿರೋದು. ಇದು ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ಚನ್ನರಾಯಪಟ್ಟಣ ನಮ್ಮೂರಿಂದ ಬಸ್ಸಲ್ಲಿ ಬಂದೆ. ಅಲ್ಲಿಂದ ತೆಗಿಯೋಕ್ಕಾಗಲಿಲ್ಲ, ಲಗೇಜ್ ಎಲ್ಲ ಇತ್ತಲ್ಲ, ಎತ್ಕೊಳ್ಳೋಕ್ಕಾಗಲಿಲ್ಲ. ಅದು ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹಂಗೆ ತೊಗೊಂಡೆ ಕ್ಲಿಪ್ಪು. ಹೇಗಿದೆ ಅಂತ ನೋಡಿ. ಇವತ್ತೇನು ರಶ್ ಏನು ಇತ್ತಿಲ್ಲ, ಆದ್ರೂ ಪರವಾಗಿಲ್ಲ. BMTC ಎಲ್ಲ ಬಿಟ್ಬಿಟ್ಟಿದ್ದಾರೆ ಇವಾಗ. ಹೊಸ BMTCಗಳೆಲ್ಲ. ಏನಕ್ಕಂದರೆ ಸಂಡೇ ಬಂತು ಅಂದರೆ ಎಲ್ರೂ ಊರಿಗೆ ಹೋಗ್ತಾರಲ್ಲ. ಇಲ್ಲಿ ಲೇಡೀಸ್ಗೆ ಎಲ್ಲ ಫ್ರೀ ಮಾಡಿದಾರಲ್ಲ. ಸೊ ಅದರಿಂದ ಎಲ್ಲರೂ ಊರಿಗೆ ಹೋಗ್ತಾರೆ ಅಂದ್ಬಿಟ್ಟು ಬಸ್ ಎಲ್ಲ ಫ್ರೀ ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಸೊ ಅದರಿಂದ BMTCಗಳನ್ನೂ ಸಹ ಬಿಟ್ಟಿದ್ದಾರೆ. ತುಂಬಾ ಏನು ಫ್ರೀ ಇತ್ತು ಬಸ್ಸೆಲ್ಲ. ಏನು ರಶ್ ಏನು ಇರಲಿಲ್ಲ. ಆರಾಮಾಗಿ ಕುತ್ಕೊಬಂದೆ, ಆರಾಮಾಗಿ ಮಲ್ಕೊಂಡು ಬಂದೆ. ಹಾಗೆ ನೋಡಿ ಹೇಗಿದೆ ಅಂತ ನೋಡಿ. ನೋಡಿ ಬಸ್ಸಲ್ಲಿ ಏನು ಜನನೇ ಇಲ್ಲ, ಯಾರನ್ನು ಎಲ್ಲ ಖಾಲಿ ಹೊಡಿತಿದೆ. ಇದು ನಮ್ಮ ಮನೆಗೆ ಬಂದು ಇವಾಗ. ಇಲ್ಲಿ ನೋಡಿ ಕಾಯಿ ತಂದಿದ್ದೀನಿ. ಇದು ಕಾಯೆಲ್ಲ ಜೋಡಿಸಿದೆ. ನನ್ನ ವೈಫ್ ಆಲ್ರೆಡಿ ಜೋಡಿಸ್ಬಿಟ್ಟಿದ್ದಾಳೆ ಕಾಯಿ ಎಲ್ಲ. ಬೆಣ್ಣೆ ಎಲ್ಲ ತೆಗೆದು ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಫ್ರಿಜ್ ಒಳಗಡೆ ಇಟ್ಟಿದ್ದಾರೆ. ಒಂದು ಸ್ವಲ್ಪ ಇಲ್ಲಿ ಇದಿದೆ ನೋಡಿ,
ಇದು ಇಳ್ಳಿಕಾಯಿನೂ ಕೊಟ್ಟಿತ್ತು, ನಾನು ನೋಡಿರಲಿಲ್ಲ, ಒಳಗಡೆ ಹಾಕಿತ್ತು ಚೀಲದಲ್ಲಿ. ಸೊ ಇಷ್ಟೇ ಹಿಂಡು.